ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅರವಿಂದ್ ನಾಯಕ್ KSP ಯೂಟ್ಯೂಬ್ ಚಾನಲ್. ನಾವು ಆಲ್ರೆಡಿ ಹಿಂದಿನ ಮೂಲ ಸೌಕರ್ಯಗಳ ಒಂದು ತರಗತಿಯನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಅರ್ಥಶಾಸ್ತ್ರ ವಿಭಾಗದ ಒಂದು ಅರ್ಥಶಾಸ್ತ್ರ ವಿಭಾಗದಲ್ಲಿ ಬರುವಂಥ ಒಂದು ಅಧ್ಯಾಯ ಆಗಿರುತ್ತದೆ. ಹಾಗಾಗಿ ನಾವು ಆಲ್ರೆಡಿ ಮೂಲ ಸೌಕರ್ಯಗಳ ಬಗ್ಗೆ ನಾವು ಸುಮಾರು 4 ತರಗತಿಗಳು ಮಾಡಿರ್ತೀವಿ. ಅದನ್ನು ನೋಡಿಕೊಂಡು ಈ ತರಗತಿಗೆ ಬಂದರೆ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಇಂದು ನಾವು ಏನು ತಿಳಿದುಕೊಳ್ಳೋಣಪ್ಪ ಅಂದ್ರೆ ವಾಯು ಸಾರಿಗೆ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಾಯು ಸಾರಿಗೆ ಮತ್ತು ಅಂಚೆ ವ್ಯವಸ್ಥೆ ಮತ್ತು ಕಮ್ಯುನಿಕೇಷನ್ ಸಂಪರ್ಕ ವ್ಯವಸ್ಥೆ ಯಾವ ರೀತಿ ಇತ್ತು ಭಾರತದಲ್ಲಿ, ಮತ್ತು ವಿಮಾನವನ್ನು ಯಾರು ಕಂಡುಹಿಡಿದರು, ಪ್ರಪಂಚದಲ್ಲಿ ಯಾರು ಕಂಡುಹಿಡಿದರು, ಮತ್ತು ಈ ವಾಯು ಸಾರಿಗೆ ಅಂದರೆ ಏನು, ಇದರಿಂದ ಉಪಯೋಗಗಳು ಏನದವ ಅಂತ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ. ನೋಡಿ, ಒಂದು ಸೆಕೆಂಡ್. ವಾಯು ಸಾರಿಗೆ ಒಂದು ವೆಚ್ಚದಾಯಕ ಸಾರಿಗೆ ಆಗ್ಯದ. ಅಂದ್ರೆ ಇದು ಬಡವರ ಸಾರಿಗೆ ಆಗಿರೋದಿಲ್ಲ ಸ್ನೇಹಿತರೆ, ಇದು ಅತಿ ವೇಗವಾದ ಸಾರಿಗೆ ಆಗಿರುತ್ತದೆ. ಹಾಗಾಗಿ ಇದು ಒಂದು ಶ್ರೀಮಂತರ ಸಾರಿಗೆ ಅಂತೆ ಅನ್ನಬಹುದು. ಇದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕಾದ್ರೆ ಅತಿ ಕಡಿಮೆ ಅವಧಿಯಲ್ಲಿ ಏನು ಮಾಡ್ತಪ್ಪ ಅಂದ್ರೆ ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬಹುದು. ಹಾಗಾಗಿ ಇದು ಹೆಚ್ಚು ಶ್ರೀಮಂತರಿಗೆ ಒಂದು ಅನುಕೂಲವಾದಂಥ ಒಂದು ಸಾರಿಗೆ ಅಂತೂ ಅನುಕೂಲವಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಮುಖ್ಯವಾಗಿ ಏನಪ್ಪ ಅಂದ್ರೆ ಸಾರಿಗೆ ವಿಧವು ವಾಯು ಸಾರಿಗೆ ಅತಿ ಹೆಚ್ಚು ವೆಚ್ಚದಾಯಕ, ಅಂದರೆ ಹೆಚ್ಚು ಖರ್ಚು ಇರ್ತದೆ. ಯಾಕಂದರೆ ವಿಮಾನದಲ್ಲಿ ಹೋಗ್ಬೇಕಾದ್ರೆ ತುಂಬ ಖರ್ಚು ಇರ್ತದೆ ಸ್ನೇಹಿತರೆ. ಆದರೆ ಸರಕು ಮತ್ತು ಪ್ರಯಾಣಿಕರನ್ನು ಬಹು ದೂರದವರೆಗೆ ಅತಿ ವೇಗವಾಗಿ, ಅಂದರೆ ಬಹು ದೂರದವರೆಗೆ ಅತಿ ವೇಗವಾಗಿ ಮತ್ತು ಕಡಿಮೆ ಸಮಯದಲ್ಲಿ ತಲುಪಿಸುವ ಒಂದು ಸಾರಿಗೆ ಆಗಿದೆ ಅಂತ ಹೇಳ್ಬೋದು. ಮುಂದೆ ನೋಡೋಣ. ಈ ವಾಯು ಸಾರಿಗೆಯನ್ನು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಮೇರಿಕಾದ ಏನಪ್ಪ ಅಂದ್ರೆ ರೈಟ್ ಸಹೋದರರು ಒಂದು ವಿಮಾನವನ್ನು ಕಂಡುಹಿಡಿದರು. ಯಾರಪ್ಪ ಅಂದ್ರೆ ಅಮೇರಿಕಾದ ರೈಟ್ ಸಹೋದರರು ಏನು ಮಾಡಿದ್ರಪ್ಪ ಅಂದ್ರೆ ವಿಮಾನವನ್ನು ಆವಿಷ್ಕರಿಸಿದರು. ಯಾರತ್ತಂದ್ರೆ ವಿಲ್ಬರ್ ಮತ್ತು ಓರ್ವಿಲ್ಲೆ. ಯಾರಪ್ಪ ಅಂದ್ರೆ ವಿಲ್ಬರ್ ಮತ್ತು ಓರ್ವಿಲ್ಲೆ ಎನ್ನುವ ವ್ಯಕ್ತಿಗಳು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಂದ್ರೆ ವಿಮಾನವನ್ನು ಆವಿಷ್ಕರಿಸಿದರು. ಹಾಗಾಗಿ ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಮೊದಲು 1911ರಲ್ಲಿ ಜಿಆರ್ ಡಿ ಟಾಟಾ ಅವರು ಅಲಹಾಬಾದಿಂದ ನೈನಿತಾಲ್ ವರೆಗೆ 10 ಕಿಲೋಮೀಟರ್ವರೆಗೆ ಒಂದು ವಿಮಾನವನ್ನು ಹಾರಾಟ ಮಾಡಿದರು. ನಂತರ ಏನಪ್ಪ ಅಂದ್ರೆ ಇವರನ್ನು ಜಿಆರ್ ಡಿ ಟಾಟಾ ಅವರನ್ನು ಭಾರತದ ವಾಯು ಸಾರಿಗೆಯ ಪಿತಾಮಹ ಎಂದು ಕರಿತೇವೆ. 1911ರಲ್ಲಿ ಏನು ಮಾಡಿದ್ರು, ಸುಮಾರು 10 ಕಿಲೋಮೀಟರ್ವರೆಗೆ ವಿಮಾನವನ್ನು ಹಾರಾಟ ಮಾಡಿಸಿದ್ರು. ಎಲ್ಲಿದಿಂದಪ್ಪ ಅಂದ್ರೆ ಒಂದು ಅಲಹಾಬಾದ್ದಿಂದ ನೈನಿತಾಲ್ ಮಧ್ಯದಲ್ಲಿ ಸುಮಾರು 10 ಕಿಲೋಮೀಟರ್ ವಿಮಾನ ಸಂಚಾರವನ್ನು ಮಾಡಿದರು. ಹಾಗಾಗಿ ಜಿಆರ್ ಡಿ ಟಾಟಾ ಅವರನ್ನು ಏನಂತಾರಪ್ಪ ಅಂದ್ರೆ ಒಂದು ಭಾರತದ ವಾಯು ಸಾರಿಗೆಯ ಪಿತಾಮಹ ಅಂತ ಕರಿತೇವೆ. ಇಲ್ಲಿದೆ ನೋಡಿ, ಭಾರತ ವಾಯು ಸಾರಿಗೆ ಪಿತಾಮಹ ಅಂತ ಕರಿತೇವೆ. ಆ ವಿಮಾನವನ್ನು ಅಲಹಾಬಾದಿಂದ ಮತ್ತು ನೈನಿತಾಲ್ ಮಧ್ಯೆ ಒಂದು ವಿಮಾನವನ್ನು ಹಾರಾಟ ಮಾಡಿದವರು ಯಾರಪ್ಪ ಅಂದ್ರೆ ಹೆನ್ರಿ ಪೆಕ್ವೇಟ್ ಅದು ಹೆನ್ರಿ ಪೆಕ್ವೇಟ್ ಅವರು, ಅಂದ್ರೆ ಅವರು ಪೈಲಟ್ ಆಗಿರ್ತಾರೆ. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಒಂದು ವಿಮಾನವನ್ನು ಹಾರಾಟ ಮಾಡ್ತಾರೆ. ಮುಂದೆ ಮಾಡೋಣ. ಇದು ನೋಡಿ, ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ 1995ರಲ್ಲಿ ಪ್ರಸ್ತುತ ದೇಶದಲ್ಲಿ 21 ಅಲ್ಲ ಸ್ನೇಹಿತರೆ, ಇವು ಎಷ್ಟದವಪ್ಪ ಅಂದ್ರೆ 36 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು. ಭಾರತದಲ್ಲಿ ಪ್ರಸ್ತುತ 36 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, 136ಕ್ಕಿಂತ ಹೆಚ್ಚು ಏನಪ್ಪ ಅಂದ್ರೆ ದೇಶೀಯ ವಿಮಾನ ನಿಲ್ದಾಣಗಳವ. ಎಷ್ಟಪ್ಪ ಅಂದ್ರೆ ಒಟ್ಟು 36 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಮತ್ತು ಇದು ರಾಂಗ್ ಆಗಿದೆ ಸ್ವಲ್ಪ, 136 ಡೊಮೆಸ್ಟಿಕ್ ಏರ್ಪೋರ್ಟ್ಸ್ ಅಥವಾ ಆಂತರಿಕ ವಾಯು ಸಾರಿಗೆಯನ್ನು ನಿರ್ವಹಿಸುವಂಥ ಏರ್ಪೋರ್ಟ್ಗಳು ಅದಾವ. ಮತ್ತು ಇಲ್ಲಿ ನೋಡಿ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಮತ್ತು ಒಂದು ಪ್ರಮುಖವಾದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಆ ವ್ಯಕ್ತಿಗಳ ಹೆಸರುಗಳನ್ನು ಇಟ್ಟಿರ್ತಾರೆ. ಈಗ ಮುಂಬೈದಲ್ಲಿರುವಂಥ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದಲ್ಲ, ಅದಕ್ಕೆ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಅದೇ ರೀತಿ ಕಲ್ಕತ್ತಾದಲ್ಲಿ ಸುಭಾಷ್ ಚಂದ್ರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ದೆಹಲಿಯಲ್ಲಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ,
ಅದೇ ಹೈದರಾಬಾದಲ್ಲಿ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತೆ ಕರೀತಾರೆ ಸ್ನೇಹಿತರೆ. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ ಕೆಲವು ಪ್ರಮುಖವಾದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಹೆಸರನ್ನು ಮತ್ತು ಅವು ಯಾವ ರಾಜ್ಯದಲ್ಲಿ ಅದಾವ ಮತ್ತು ಯಾವ ಸ್ಥಳದಲ್ಲಿ ಅದಾವ ಅಂತ ನೆನಪಿಟ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ನೋಡಿ ಇಲ್ಲಿದೆ ನೋಡಿ, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ದೆಹಲಿಯಲ್ಲಿ ಅದ. ಯಾವುದು? ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರೆ ದೆಹಲಿ ಅದ. ಅದರ ಮೊದಲ ಹೆಸರು ಏನಪ್ಪ ಅಂದ್ರೆ ಪಾಲಂ ಅಂತಿತ್ತು. ಏನು ಅದರ ಮೊದಲ ಹೆಸರು? ಪಾಲಂ. ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಮುಂಬೈದಲ್ಲಿದೆ, ಮಹಾರಾಷ್ಟ್ರದ ಒಂದು ಮುಂಬೈದಲ್ಲಿದೆ. ಅದಕ್ಕೆ ಮೊದಲ ಹೆಸರು ಏನಪ್ಪ ಅಂದ್ರೆ ಸಾಂಚಾಕ್ರೂಟ ಅಥವಾ ಸಾಂಚಾ ಕ್ರಾಸ್ ಅಲ್ಲ, ಇದು ಸಾಂಚ್ರಕೂಟ ಅಂತ ಕರಿತಿದ್ರು. ಮತ್ತು ಸುಭಾಷ್ ಚಂದ್ರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಸುಭಾಷ್ ಚಂದ್ರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಲ್ಕತ್ತಾದಲ್ಲಿ, ವೆಸ್ಟ್ ಬೆಂಗಾಳದ ಕಲ್ಕತ್ತಾದಲ್ಲಿದೆ. ಇದರ ಮೊದಲ ಹೆಸರು ಏನು ಕರಿತೀರಪ್ಪ ಅಂದ್ರೆ ಡಮ್ ಡಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸುಭಾಷ್ ಚಂದ್ರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತೆ ಅಂದ್ರೆ ಹೆಸರನ್ನು ಬದಲಾವಣೆ ಮಾಡಿದ್ರು. ಅದು ಎಲ್ಲಿದಪ್ಪ ಅಂದ್ರೆ ಪಶ್ಚಿಮ ಬಂಗಾಳ ರಾಜ್ಯದ ಒಂದು ಕಲ್ಕತ್ತಾದಲ್ಲಿದೆ. ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾದಲ್ಲಿ ಯಾವ ವಿಮಾನ ನಿಲ್ದಾಣ ಅದಂದ್ರೆ ಸುಭಾಷ್ ಚಂದ್ರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದ ಅಂತೆ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ನೋಡಿ, ಅಣ್ಣಾಮಲೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರೆ ಚೆನ್ನೈ ಅಥವಾ ಮದ್ರಾಸ್. ಮೊದಲ ಹೆಸರು ಮದ್ರಾಸ್, ಪ್ರಸ್ತುತ ಚೆನ್ನೈ ಅಂತ ಕರಿತೀವಿ. ಅದರ ಮೊದಲ ಹೆಸರು ಮೀನಂಬಕ್ಕಂ ಏನು ಮೀನಂಬಕ್ಕಂ ಅಂತ ಕರಿತೀವಿ. ಮತ್ತು ನೋಡಿ, ಇದು ಚೆನ್ನೈ ಎಲ್ಲಿದಪ್ಪ ಅಂದ್ರೆ ತಮಿಳುನಾಡು ರಾಜ್ಯದಲ್ಲಿದ. ಎಲ್ಲಿ? ತಮಿಳುನಾಡು ರಾಜ್ಯದಲ್ಲಿದ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಯಾವ ವಿಮಾನ ನಿಲ್ದಾಣ ಅದಪ್ಪ ಅಂದ್ರೆ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರೆ ಏನು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಕಂಡುಬರುತ್ತದೆ. ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರೆ ವಾರಣಾಸಿಯಲ್ಲಿ ಇದೆ. ಎಲ್ಲಿ? ವಾರಣಾಸಿಯಲ್ಲಿದೆ. ರಾಜಾ ಸಾಂಸಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಪಂಜಾಬ್ ರಾಜ್ಯದ ಅಮೃತ್ಸರದಲ್ಲಿದೆ. ಎಲ್ಲಿ? ಪಂಜಾಬ್ ರಾಜ್ಯದ ಅಮೃತ್ಸರದಲ್ಲಿ ಕಂಡುಬರುವ ಒಂದು ವಿಮಾನ ನಿಲ್ದಾಣ ಯಾವುದಪ್ಪ ಅಂದ್ರೆ ರಾಜಾ ಸಾಂಸಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಯಾವ ರೀತಿ ಕೇಳ್ತಾನಪ್ಪ ಅಂದ್ರೆ ಮುಖ್ಯವಾಗಿ ರಾಜಾ ಸಾಂಸಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ರಾಜ್ಯದಲ್ಲಿದೆ ಅಥವಾ ಯಾವ ಸ್ಥಳದಲ್ಲಿದೆ, ಅಥವಾ ಸುಭಾಷ್ ಚಂದ್ರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ, ಅಥವಾ ಕಲ್ಕತ್ತಾದಲ್ಲಿ ಕಂಡುಬರುವ ಸುಭಾಷ್ ಚಂದ್ರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಮೊದಲ ಹೆಸರೇನು, ದೆಹಲಿಯಲ್ಲಿ ಕಂಡುಬರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು, ಅಥವಾ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕಂಡುಬರುತ್ತದೆ, ಅಥವಾ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆಗಳು ಹಲವಾರು ಬಾರಿ ಹಿಂದೆ ಕೇಳಿದ್ದಾನೆ, ಮುಂದೆ ಕೇಳ್ತಾನೆ. ನೋಡಿ, ಮುಂದೆ ನೋಡೋಣ. ಸ್ವಾಮಿ ವಿವೇಕಾನಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರೆ ರಾಯ್ಪುರದಲ್ಲಿ ಇದೆ. ಮುಂದೆ ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು ಅಂದ್ರೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಇದೆ. ಮುಂದೆ ನೋಡೋಣ. ಬಿರ್ಸಾ ಮುಂಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲದಂದ್ರೆ ರಾಂಚಿಯಲ್ಲಿದೆ, ಜಾರ್ಖಂಡ್ನ ರಾಂಚಿಯಲ್ಲಿ. ಬಿರ್ಸಾ ಮುಂಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರೆ ರಾಂಚಿಯಲ್ಲಿದೆ. ಎಲ್ಲಿ? ರಾಂಚಿಯಲ್ಲಿ ಇದೆ ಅಂತ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ನಾನು ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಹೇಳ್ತೀನಿ. ಭಾರತದಲ್ಲಿ ಕಂಡುಬರುವ ಅಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಂದ್ರೆ 36 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಕಂಡುಬರ್ತವೆ. 137ಕ್ಕಿಂತ ಹೆಚ್ಚು 137 ಒಟ್ಟು ಟೋಟಲು ದೇಶೀಯ ವಿಮಾನ ನಿಲ್ದಾಣಗಳು ಕಂಡುಬರ್ತವೆ, ಡೊಮೆಸ್ಟಿಕ್ ಏರ್ಪೋರ್ಟ್ಗಳು. ಮುಂದೆ ಹೋಗೋಣ. ವಿ ಡಿ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರೆ ಪೋರ್ಟ್ ಬ್ಲೇಯರ್. ಎಲ್ಲಿದೆ ಇದು ಅಂದ್ರೆ ಅಂಡಮಾನ್ ಆ್ಯಂಡ್ ನಿಕೋಬಾರ್ದಲ್ಲಿ ಕಂಡುಬರುವಂಥ ಪೋರ್ಟ್ ಬ್ಲೇಯರ್ದಲ್ಲಿ ಯಾವುದಪ್ಪ ಅಂದ್ರೆ ವಿ ಡಿ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರುತ್ತದೆ. ಮುಂದೆ ನೋಡೋಣ. ಭೋಜರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರೆ ಮಧ್ಯಪ್ರದೇಶದ ಭೋಪಾಲ್ದಲ್ಲಿ ಕಂಡುಬರುತ್ತದೆ. ಬಿಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒಡಿಶಾದ ಭುವನೇಶ್ವರದಲ್ಲಿ ಕಂಡುಬರುತ್ತದೆ. ಬಿಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕಂಡುಬರುತ್ತದೆ ಅಂದ್ರೆ ಒಡಿಶಾದ ಭುವನೇಶ್ವರದಲ್ಲಿ ಕಂಡುಬರುತ್ತದೆ. ಮತ್ತು ನೋಡಿ, ದಾಬೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರೆ ಪಣಜಿ, ಗೋವಾ.
ಗೋವಾದ ಪಣಜಿಯಲ್ಲಿ ಕಂಡುಬರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದಪ್ಪ ಅಂದ್ರೆ ಒಂದು ದಾಬೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡುಬರುತ್ತದೆ. ಅದೇ ರೀತಿಯಾಗಿ ನಾವು ಮುಂದೆ ನೋಡೋಣ, ಗೋಪಿನಾಥ್ ಬಾಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕಂಡುಬರುತ್ತೆ ಅಂದ್ರೆ ಅಸ್ಸಾಂನ ಗೌಹಾತಿಯಲ್ಲಿ ಕಂಡುಬರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದಪ್ಪ ಅಂದ್ರೆ ಗೋಪಿನಾಥ್ ಬಾಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡುಬರುತ್ತದೆ. ನೋಡಿ ಸತ್ಯ ಸಾಯಿಬಾಬಾ, ಇದು ನೋಡಿ ಒಂದು ಸ್ವಲ್ಪ ಚೆನ್ನಾಗಿ ಬರ್ಕೊಳ್ಳಿ. ಇದೇನಾಗಬೇಕು ಅಂದ್ರೆ ಸತ್ಯ ಸಾಯಿ ಬಾಬಾ, ಇದು ಸತ್ಯ ಸಾಯಿಬಾಬಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಬಂದ ಪುಟ್ಪರ್ತಿಯಲ್ಲಿ ಕಂಡುಬರುತ್ತದೆ. ಪುಟ್ಪರ್ತಿಯಲ್ಲಿ ಕಂಡುಬರುತ್ತದೆ. ಭಗತ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರೆ ಚಂಡೀಗಢದಲ್ಲಿ ಕಂಡುಬರುತ್ತದೆ. ವಿಶಾಖಪಟ್ಟಣಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕಂಡುಬರುತ್ತದೆ ಅಂದ್ರೆ ಆಂಧ್ರ ಪ್ರದೇಶದ ವೈಜಾಗ್ದಲ್ಲಿ ಕಂಡುಬರುತ್ತದೆ. ಮುಂದೆ ಹೋಗೋಣ, ಕೊಚ್ಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೊಚ್ಚಿನಲ್ಲಿ ಕಂಡುಬರುತ್ತದೆ. ಜೈಪುರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಜೈಪುರ. ಶ್ರೀನಗರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಶ್ರೀನಗರ. ಕೆಂಪೇಗೌಡ, ಇದು ಕರ್ನಾಟಕದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಒಂದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಒಂದು ಇದು ಇದೇ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಒಂದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಸ್ನೇಹಿತರೆ. ಅದು ಖಾಸಗಿಯವರ ಒಡೆತನಕ್ಕೆ ಕೊಟ್ಟಂಥ ಅದಾನಿ ಗ್ರೂಪ್ ಈ ಪ್ರಸ್ತುತ ಖಾಸಗಿ ಒಡೆತನದಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕರ್ನಾಟಕದಲ್ಲಿ ಇದು ಯಾವುದಪ್ಪ ಅಂದ್ರೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿದೆ. ಭಾರತದಲ್ಲಿ ಒಟ್ಟು 6 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಏನು ಮಾಡ್ಯಾರಪ್ಪ ಅಂದ್ರೆ ಖಾಸಗಿಯವರ ಒಡೆತನ, ಸಂಪೂರ್ಣವಾಗಿ 100% ಖಾಸಗಿಯವರ ಒಡೆತನಕ್ಕೆ ಕೊಟ್ಟಂಥ 6 ವಿಮಾನ ನಿಲ್ದಾಣಗಳನ್ನು ಅದಾನಿ ಗ್ರೂಪ್ಗೆ ಖಾಸಗೀಕರಣ ಮಾಡಿ ಕೊಟ್ಟಿರುತ್ತಾರೆ. ಮುಂದೆ ನೋಡಿ, ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದಪ್ಪ ಅಂದ್ರೆ ಮಧ್ಯಪ್ರದೇಶದ ಇಂದೋರದಲ್ಲಿ ಇದೆ. ಮುಂದೆ ಹೋಗೋಣ, ನೋಡಿ ಒಟ್ಟು ಇಲ್ಲಿ ಈ ವಿಮಾನ ನಿಲ್ದಾಣಗಳನ್ನು ಅಥವಾ ವಿಮಾನಗಳನ್ನು ನಿರ್ವಹಿಸಬೇಕಾದ್ರೆ ಭಾರತದಲ್ಲಿ 2 ಸಂಸ್ಥೆಗಳಿದ್ದು ಅಥವಾ ಅಷ್ಟು ಸಂಸ್ಥೆಗಳ ಬಗ್ಗೆ ನಾವು ಒಂದು ಇತಿಹಾಸ ನೋಡೋಣ ಅಥವಾ ಒಂದು ಕಥೆ ಮೂಲಕ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ. ಮೊದಲು ಥಿಯರಿ ನೋಡಿ, ಆದರೂ ನಿಮಗೆ ಏನು ಮಾಡ್ತೀನಿ ಕಥೆ ಮೂಲಕ ನಿಮ್ಗೆ ಹೇಳಿ ನಿಮ್ಗೆ ನೆನಪಿಟ್ಕೊಳ್ಳೋಕೆ ಸಾಧ್ಯ. ಹೆಂಗೆ ನೆನಪಿಟ್ಕೋಬೇಕತಿ ನಾನು ಹೇಳ್ತೀನಿ ನಿಮಗೆ. ಇಂಡಿಯನ್ ಏರ್ಲೈನ್ಸ್ ಕಾರ್ಪೊರೇಷನ್ 1953ರಲ್ಲಿ ಸ್ಥಾಪನೆ ಆಯಿತು. ಏರ್ ಇಂಡಿಯಾ ಇಂಟರ್ನ್ಯಾಷನಲ್ 1953ರಿಂದ 62ರವರೆಗೆ ಕಾರ್ಯನಿರ್ವಹಿಸಿತು. 62ರಿಂದ ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಸಂಸ್ಥೆ ಏನು ಮಾಡ್ತಪ್ಪ ಅಂದ್ರೆ ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ ಏನು ಮಾಡ್ತಪ್ಪ ಅಂದ್ರೆ ಮುಂದೆ ಅದರ ಹೆಸರು ಬದಲಾವಣೆ ಮಾಡಿ ಏರ್ ಇಂಡಿಯಾ ಅಂತ ಹೆಸರು ಬದಲಾವಣೆ ಮಾಡ್ತು. ಮುಂದೆ ನಿಗಮಗಳು 2007ರಲ್ಲಿ ಒಗ್ಗೂಡಿಸಿ ನ್ಯಾಷನಲ್ ಏವಿಯೇಷನ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡನ್ನಾಗಿ ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಮುಂದೆ ನೋಡಿ, 2014ರಲ್ಲಿ ಏರ್ ಇಂಡಿಯಾವನ್ನು ಸ್ಟಾರ್ ಏರ್ಲೈನ್ಸ್ ಅಂದರೆ ವಿಶ್ವದ ಅತಿದೊಡ್ಡ ಏರ್ಲೈನ್ಸ್ ಅಲಯನ್ಸ್ ಸದಸ್ಯತ್ವಕ್ಕೆ ಸೇರಿಸಲಾಯಿತು. 2017ರಲ್ಲಿ ಭಾರತ ಸರ್ಕಾರವು ಏರ್ ಇಂಡಿಯಾ ಖಾಸಗೀಕರಣವನ್ನು ನಿರ್ಧಾರ ತೆಗೆದುಕೊಳ್ಳಲಾಯಿತು. 2021ರಲ್ಲಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಟಾಟಾ ಸನ್ಸ್ ಮತ್ತೆ ಏರ್ ಇಂಡಿಯಾ ಖರೀದಿಸಿತು. ಜನವರಿ 2022ರ ಅಧಿಕೃತವಾಗಿ ಏರ್ ಇಂಡಿಯಾ ಪುನಃ ಟಾಟಾ ಗ್ರೂಪ್ಗೆ ಸ್ವಾಮ್ಯಕ್ಕೆ ಹೋಯಿತು. ಇದು ನೋಡಿ, ಇಷ್ಟೆಲ್ಲ ಹೇಳಿದಾಗ ಏನು ಅನ್ನಿಸ್ತು, ಇದು ನಿಮ್ಗೆ ಅರ್ಥ ಆಗಲಿಲ್ಲ ಹೌದಲ್ಲ? ಆವಾಗ ನಾವು ಏನು ತಿಳ್ಕೊಬೇಕಪ್ಪ ಅಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲು JRD ಟಾಟಾ ಅವರು ಏನು ಮಾಡಿದ್ರಪ್ಪ ಅಂದ್ರೆ ಉತ್ತರ ಪ್ರದೇಶದ ನೈನಿತಾಲ್ನಿಂದ ಅಲಹಾಬಾದ್ಗೆ 10 ಕಿಲೋಮೀಟ್ರ್ ಏನು ಮಾಡಿದ್ರು ವಿಮಾನವನ್ನು ಹಾರಾಟ ಮಾಡಿದರು. ಟಾಟಾ ಸಂಸ್ಥೆ ಏನು ಮಾಡ್ತಿತ್ತಪ್ಪ ಅಂದ್ರೆ ಒಂದು ವಿಮಾನಗಳ ನಿರ್ವಹಣೆಯನ್ನು ಮಾಡ್ತಿತ್ತು. ಆದರೆ ಭಾರತ ಏನಾಯ್ತಪ್ಪ ಅಂದ್ರೆ ಭಾರತ 1947ರಲ್ಲಿ ಸ್ವಾತಂತ್ರ್ಯವಾಯಿತು. ಹೌದಲ್ಲ? ಭಾರತ ಸ್ವಾತಂತ್ರ್ಯ ಆಗಿದ್ದು 1947. 1953ಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ 1953ಕ್ಕೆ ಈ ವಾಯು ಸಾರಿಗೆ ಅದಲ್ಲ ರಾಷ್ಟ್ರೀಕರಣ ಮಾಡ್ತಾರೆ. ಈ ರಾಷ್ಟ್ರೀಕರಣ ಅಂದ್ರೆ ಏನು ತಿಳ್ಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು ನೀವಪ್ಪ ಅಂದ್ರೆ ರಾಷ್ಟ್ರೀಕರಣ ಅಂದ್ರೆ
ಈ ಎಲ್ಲ ಖಾಸಗಿಯವರ ಒಡೆತನದಲ್ಲಿದ್ವಲ್ಲ, ಏನು ವಾಯು ಸಾರಿಗೆ ಕಂಪ್ನಿಗಳಿದ್ವಲ್ಲ, ಟಾಟಾ ಕಂಪ್ನಿ ಆಯಿತು ಅಥವಾ ಸಿಂಗಾಪುರ್ ಏರ್ಲೈನ್ಸ್ ಇತ್ತು, ಹಲವಾರು ಖಾಸಗಿ ಸಂಸ್ಥೆಗಳು ಭಾರತದಲ್ಲಿ ಕಾರ್ಯನಿರ್ವಹಿಸ್ತಿದ್ವು. ಆದರೆ ಕಾರ್ಯನಿರ್ವಹಿಸಿ ಏನು ಮಾಡ್ಬೋದು, ಭಾರತ ಸರ್ಕಾರದ ಸುಪರ್ದಿಗೆ, ಸರ್ಕಾರದ ಒಡೆತನಕ್ಕೆ, ಅಂದರೆ ಯಾವುದೇ ಒಂದು ಶೇರ್ ಅದ ಅಂದ್ರೆ 50%ಗಿಂತ ಹೆಚ್ಚು ಶೇರ್ ಯಾವ ಇರುತ್ತೋ ಅವರ ಅಧಿಕಾರ ಜಾಸ್ತಿ ಇರ್ತದೆ. ಹಾಗಾಗಿ 50%ಗಿಂತ ಹೆಚ್ಚು ಶೇರ್ ಏನು ಮಾಡ್ತಪ್ಪ ಅಂದ್ರೆ ಭಾರತ ಸರ್ಕಾರ ತನ್ನ ಹತ್ರ ಇಟ್ಕೊತು. ಹಾಗಾಗಿ ಒಂದು ರಾಷ್ಟ್ರೀಕರಣ ಮಾಡಿ ಸರ್ಕಾರದ ಸುಪರ್ದಿಗೆ ತೊಗೊಳ್ತು. ತೊಗೊಂಡು ಏನು ಮಾಡ್ತಪ್ಪ ಅಂದ್ರೆ 2 ಸಂಸ್ಥೆಗಳು ಸ್ಥಾಪನೆ ಮಾಡ್ತು ಸ್ನೇಹಿತರೆ. ಅದನ್ನು ನೆನ್ಪಿಟ್ಕೊಳ್ಕ 1953ರಲ್ಲಿ ಏನು ಮಾಡ್ತು, ಭಾರತ ಸರ್ಕಾರ ಏನು ಮಾಡ್ತು, ಏನು ರಾಷ್ಟ್ರೀಕರಣ ಮಾಡ್ತು. ರಾಷ್ಟ್ರೀಕರಣ ಮಾಡಿ ಏನು ಮಾಡ್ತು, 2 ಸಂಸ್ಥೆ ಸ್ಥಾಪನೆ ಮಾಡ್ತು. ಯಾವಪ್ಪ ಅಂದ್ರೆ ಒಂದು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು, ಇಂಡಿಯನ್ ಏರ್ಲೈನ್ಸ್ ಕಾರ್ಪೊರೇಷನ್, ಇಂಡಿಯನ್ ಏರ್ಲೈನ್ ಕಾರ್ಪೊರೇಷನ್, ಮತ್ತು ಎರಡನೇದು ಏನಪ್ಪ ಅಂದ್ರೆ ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್. ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್. ಇವು ಏನು ಮಾಡ್ತಪ್ಪ ಅಂದ್ರೆ 1953 ಏನು ಮಾಡ್ತು, 1953ರಲ್ಲಿ ಚೇಂಜ್ ಮಾಡ್ಕೊಳ್ಳೋಣ, 1953ರಲ್ಲಿ ಏನು ಮಾಡ್ತಪ್ಪ ಅಂದ್ರೆ ಖಾಸಗಿಯವರಿಂದ ಏನು ಮಾಡಿದ್ರಪ್ಪ ಅಂದ್ರೆ ಸರ್ಕಾರದ ಸುಪರ್ದಿಗೆ ತೊಗೊಂಡು ರಾಷ್ಟ್ರೀಕರಣ ಮಾಡಿ ಏನು ಮಾಡಿದ್ರು, ಇಂಡಿಯನ್ ಏರ್ಲೈನ್ಸ್ ಕಾರ್ಪೊರೇಷನ್ ಆ್ಯಂಡ್ ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ ಅಂತ 2 ಸಂಸ್ಥೆಗಳು ಸ್ಥಾಪನೆ ಮಾಡಿದ್ರು. ಈ 2 ಸಂಸ್ಥೆಗಳು ಸ್ಥಾಪನೆ ಮಾಡಿ ಅವು ಕೆಲಸ ಕೊಡಬೇಕಲ್ಲ, ಅವಕ್ಕೆ ಏನು ಮಾಡಿದ್ರು, ಇಂಡಿಯನ್ ಏರ್ಲೈನ್ಸ್ ಅದಲ್ಲ, ಭಾರತದ ಗಡಿ ಒಳಗೆ ಇರುವಂಥ ದೇಶೀಯ ವಿಮಾನ ನಿಲ್ದಾಣಗಳು, ಇದು ನೋಡಿ ಭಾರತ ಅಂತ ತಿಳ್ಕೊಳ್ಳಿದು, ಭಾರತದ ಗಡಿ ಒಳಗೆ ಮತ್ತು ಭಾರತ ಗಡಿಯನ್ನು ಹಂಚಿಕೊಂಡಿರುವ ಅಂದರೆ ಬಾಂಗ್ಲಾದೇಶ್, ನೇಪಾಳ, ಭೂತಾನ್, ಮಯನ್ಮಾರ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಶ್ರೀಲಂಕಾ, ಮಯನ್ಮಾರ್, ಈ ದೇಶಗಳು ಭಾರತ ಗಡಿ ಹಂಚಿಕೊಂಡಿರುವ ದೇಶಗಳು ಮತ್ತು ಭಾರತದ ಗಡಿ ಒಳಗೆ ಇರುವಂಥ ದೇಶೀಯ ವಿಮಾನ ನಿಲ್ದಾಣಗಳನ್ನು ನಿರ್ವಹಣೆ ಮಾಡುವುದು ಯಾವ ಸಂಸ್ಥೆಯಪ್ಪ ಅಂದ್ರೆ ಇಂಡಿಯನ್ ಏರ್ಲೈನ್ಸ್ ಕಾರ್ಪೊರೇಷನ್ ಸಂಸ್ಥೆ ಏನು ಮಾಡಿತು, ಇದು ನಿರ್ವಹಣೆ ಮಾಡ್ತಾ ಹೊಂಡಿತು. ಬಟ್ ಇದು ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ ಅದಲ್ಲ, ಇದು ಅಮೇರಿಕಾ, ದೂರ ದೇಶ ಇರ್ತಾವಲ್ಲ, ಬೇರೆ ಕಾಂಟಿನೆಂಟ್ ದೇಶಗಳು ಅಥವಾ ದೂರದ ದೇಶಗಳು ಅಥವಾ ಗಡಿಯನ್ನು ಹಂಚಿಕೊಂಡಿರುವುದು ಬಿಟ್ಟು ಬೇರೆ ದೇಶಗಳದವಲ್ಲ, ಅದಕ್ಕೆ ವಾಯು ಸಾರಿಗೆ ಒಂದು ನಿರ್ವಹಣೆ ಯಾವ್ದು ಮಾಡಕತ್ತಪ್ಪ ಅಂದ್ರೆ ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ ಏನು ಮಾಡ್ತಪ್ಪ ಅಂದ್ರೆ ತನ್ನ ಕೆಲಸಗಳನ್ನು ಮಾಡ್ತಾ ಹೊಂಡಿತು. ಆದರೆ ಇದು ಮುಂದೆ ಸರ್ಕಾರದ ಅಧೀನಕ್ಕೆ ಬಂದಾಗ ಏನಾಗ್ಲತ್ತಪ್ಪ ಅಂದ್ರೆ ಒಂದು ಡಿಫ್ರೆನ್ಸ್ ಏನಿರ್ತದಪ್ಪ ಅಂದ್ರೆ ಖಾಸಗಿ ಸಂಸ್ಥೆಗೂ ಮತ್ತು ಸರ್ಕಾರಿ ಸಂಸ್ಥೆಗೂ ಏನು ಡಿಫ್ರೆನ್ಸ್ ಇರ್ತದಪ್ಪ ಅಂದ್ರೆ ಸರ್ಕಾರಿ ಸಂಸ್ಥೆಯ ಮುಖ್ಯ ಉದ್ದೇಶ ಏನಂದ್ರೆ ಜನರಿಗೆ ಸೇವೆ ಕೊಡುವುದು, ಬಡವರಿಗೆ ಅಥವಾ ಮಧ್ಯಮ ವರ್ಗರಿಗೆ ಸೇವೆ ಕೊಡುವ ಉದ್ದೇಶ ಇರ್ತದೆ. ಬಟ್ ಖಾಸಗೀಕರಣದ ಅಥವಾ ಖಾಸಗಿಯವರ ಉದ್ದೇಶ ಏನಿರ್ತದಪ್ಪ ಅಂದ್ರೆ ಮುಖ್ಯವಾಗಿ ಅವರು ಲಾಭ ಗಳಿಸುವಂಥ ಒಂದು ಉದ್ದೇಶ ಇರ್ತದೆ. ಒಳ್ಳೆಯ ಸೇವೆ ಕೊಡ್ತಾರೆ, ದುಡ್ಡು ಜಾಸ್ತಿ ತೊಗೋತಾರೆ. ಅದಕ್ಕಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಖಾಸಗಿಯವರ ಮುಖ್ಯ ಉದ್ದೇಶ ಲಾಭ ಗಳಿಸುವುದು. ಬಟ್ ಸರ್ಕಾರದ ಮುಖ್ಯ ಉದ್ದೇಶ ಅಥವಾ ಸರ್ಕಾರದಲ್ಲಿರುವಂಥ ಒಂದು ಕಂಪನಿಗಳ ಮುಖ್ಯ ಉದ್ದೇಶ ಏನಿರ್ತದೆ, ಜನರಿಗೆ ಸೇವೆಯನ್ನು ಸಲ್ಲಿಸಬಹುದು ಒಂದು ಮುಖ್ಯ ಉದ್ದೇಶ ಇರ್ತದೆ. ಹಾಗಾಗಿ ಏನಾಯ್ತಪ್ಪ ಅಂದ್ರೆ ಈ ವಿಮಾನ ಸಂಸ್ಥೆಗಳು ಏನಪ್ಪ ಅಂದ್ರೆ ಲಾಸ್ನಾಗ ಬರಗತ್ತು. ಲಾಸ್ನಾಗ ಅಂದ್ರೆ ಏನು ನಷ್ಟದ ಒಳಗೆ ನಷ್ಟ ಆಗ್ತಾ ಸಾಗಿದು ಮುಂದೆ. ಹಾಗಾಗಿ ಮುಂದೆ ಏನು ಮಾಡಿದ್ರಪ್ಪ ಅಂದ್ರೆ ಇದು 2007ರಲ್ಲಿ ಒಂದು ಸೆಕೆಂಡ್ ಇದು ನೋಟ್ ಮಾಡ್ಕೊಳ್ಳಿ. ಏರ್ ಇಂಡಿಯಾ ಒಂದ್ಸರಿ ನೋಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರ್ಬೇಕಿದು ನೋಡಿ. ಏರ್ ಇಂಡಿಯಾ ಏರ್ಲೈನ್ಸ್ ಕಾರ್ಪೊರೇಷನ್ ಏನು ಮಾಡ್ತದೆ, ನಮ್ಮ ದೇಶದ ಗಡಿಯನ್ನು ಹಂಚಿಕೊಂಡಿರುವ ರಾಷ್ಟ್ರಗಳು ಮತ್ತು ಇಂಡಿಯಾ ಇಂಟರ್ನ್ಯಾಷನಲ್ ಏನು ಮಾಡ್ತದೆ, ಬೇರೆ ದೇಶಗಳಿಗೆ, ಅಂತಾರಾಷ್ಟ್ರೀಯ ಅಮೇರಿಕಾ, ಬೇರೆ ಕಾಂಟಿನೆಂಟ್ ದೇಶಗಳಿಗೆ ತನ್ನ ಸೇವೆಯನ್ನು ಕೊಡ್ತಾ ಮತ್ತು ಅದರ ನಿರ್ವಹಣೆ ಪ್ರಮುಖ ಕಾರ್ಯವನ್ನು ಮಾಡ್ತದೆ. ಇಷ್ಟು ನೆನಪಿಟ್ಕೊಂಡ್ರೆ ಆಮೇಲೆ ಏನಾಯ್ತಪ್ಪ, ಇವೆರಡೂ ಸಂಸ್ಥೆಗಳದಾವಲ್ಲ, ಇವೆರಡೂ ಸಂಸ್ಥೆಗಳು 2007ರಲ್ಲಿ ತೆಗಿತೀನಿ ನೋಡಿ, ಬರ್ಕೊಂಡ್ರೆ ಇದು ನೋಟ್ ಮಾಡ್ಕೊಳ್ಳಿ. ಮುಂದೆ 2007ರಲ್ಲಿ ಏನಾಯ್ತಪ್ಪ ಅಂದ್ರೆ
ನ್ಯಾಷನಲ್ ಏವಿಯೇಷನ್ ಕಂಪ್ನಿ ಆಫ್ ಇಂಡಿಯಾ. ನ್ಯಾಷನಲ್ ಏವಿಯೇಷನ್, ಒಂದು ಸೆಕೆಂಡು ನಿಮಗೆ ತಿಳಿಯಂಗೆ ಹೇಳ್ತಾ, ಮೊದಲು ಏನಾಯಿತು, ಇಂಡಿಯನ್ ಏರ್ಲೈನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಪ್ಲಸ್ ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ ಲಿಮಿಟೆಡ್, ಇವೆರಡು ಸಂಸ್ಥೆಗಳಿದ್ದಲ್ಲ ಮೊದಲು, ಇವೆರಡೂ ಸಂಸ್ಥೆಗಳು 2007ರಲ್ಲಿ ಮರ್ಜ್ ಮಾಡಿದ್ರು. ಎರಡೂ ಸಂಸ್ಥೆಗಳು ಮರ್ಜ್ ಮಾಡಿ ಏನು ಮಾಡಿದ್ರಪ್ಪ ಅಂದ್ರೆ ನ್ಯಾಷನಲ್ ಏವಿಯೇಷನ್ ಕಾರ್ಪೊರೇಷನ್ ಮತ್ತು ಇದು ಕಂಪ್ನಿ ಆಫ್ ಇಂಡಿಯಾ ಲಿಮಿಟೆಡ್ NACIL ಅಂತೆ ಒಂದು ಸಂಸ್ಥೆ ಮಾಡಿದ್ರು. ಇವೆರಡು ಏನು, ಈ ಇಂಡಿಯನ್ ಏರ್ಲೈನ್ಸ್ ಕಾರ್ಪೊರೇಷನ್ ಲಿಮಿಟೆಡ್, ಏರ್ ಇಂಟರ್ನ್ಯಾಷನಲ್ ಇಂಡಿಯನ್ ಕಾರ್ಪೊರೇಷನ್ ಲಿಮಿಟೆಡ್, ಇವೆರಡು ಸಂಸ್ಥೆಗಳು ಕೂಡ ಏನು ಮಾಡಿದ್ರು, NACL ಮಾಡಿದ್ರು. NACL ಮಾಡಿ ಏನು ಮಾಡಿದ್ರಪ್ಪ ಅಂದ್ರೆ ಮುಂದೆ ಇದಕ್ಕೆ ಇದನ್ನೂ ಏನು ಮಾಡಿದ್ರು ಅಂದ್ರೆ ಮುಂದೆ ಲಾಸ್ ಆಗತ್ತು ಅಥವಾ ನಷ್ಟ ಬರಗತ್ತು. ನಷ್ಟ ಬಂದಾಗ ಏನಾಯ್ತಪ್ಪ ಅಂದ್ರೆ ಮುಂದೆ 2017ರಲ್ಲಿ ಏನಪ್ಪ ಅಂದ್ರೆ ಈ ಸಂಸ್ಥೆಯನ್ನು ಖಾಸಗೀಕರಣ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು. ಏನು ಮಾಡಿದ್ರು, ಖಾಸಗೀಕರಣ ಮಾಡಬೇಕಂತೆ ನಿರ್ಧಾರ ಮಾಡಿದ್ರು. ಖಾಸಗೀಕರಣ ಮಾಡಬೇಕಂತ ನಿರ್ಧಾರ ಆಗ್ಬೇಕು. ಮತ್ತೆ ಹೊಳ್ಳಿ ಏನಾಯ್ತಪ್ಪ ಅಂದ್ರೆ ವಾಪಸ್ ರಿಟರ್ನ್, ಒಂದು ಸೆಕೆಂಡು, 2021ರಲ್ಲಿ ಮತ್ತೆ 2021ರಲ್ಲಿ ಟಾಟಾ ಸಂಸ್ಥೆಯ ಅಂಗಸಂಸ್ಥೆಯಾದ ಟಾಟಾ ಸಂಸ್ಥೆಯ ಅಂಗಸಂಸ್ಥೆಯಾದ ಥೆಲೇಸ್ ಕಂಪನಿಗೆ ಏನು 18,000 ಬಿಡ್ಗಳನ್ನು ನೀಡುವ ಮೂಲಕ ಟಾಟಾ ಕಂಪ್ನಿ ಏನು ಮಾಡ್ತು ಅಂದ್ರೆ ಹೊಳ್ಳಿ ಭಾರತದ ಒಂದು ವಾಯು ಸಾರಿಗೆ ತನ್ನ ಅತಿ ಹೆಚ್ಚು ಷೇರುಗಳು ಕೊಂಡುಕೊಳ್ಳುವ ಮೂಲಕ ಪ್ರಸ್ತುತ ಏನು ಮಾಡ್ರಪ್ಪ ಅಂದ್ರೆ ಈಗ ಟಾಟಾ ಸಂಸ್ಥೆ ನಿರ್ವಹಿಸ್ತಾ ಇದೆ. ಟಾಟಾ ಸಂಸ್ಥೆಯ ಒಂದು ಅಂಗಸಂಸ್ಥೆಯಾದ ಥೆಲೇಸ್ ಸಂಸ್ಥೆ ಏನು ಮಾಡ್ತದೆ ಅಂದ್ರೆ ಭಾರತ ವಾಯು ಸಾರಿಗೆಯನ್ನು ನಿರ್ವಹಣೆ ಮಾಡ್ತಾ ಇದೆ. ಸ್ನೇಹಿತರೆ, ಇಷ್ಟು ತಿಳ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಮುಂದೆ ನೋಡೋಣ, ಸ್ವಲ್ಪ GK ನೋಡೋಣ. ಏನಪ್ಪ ಅಂದ್ರೆ GK ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಮೊದಲು ವಿಮಾನ ಪ್ರಾರಂಭವಾದ ಸ್ಥಳ ಏನಂದ್ರೆ ಬಳ್ಳಾರಿ. ಮೊಟ್ಟ ಮೊದಲು ಕರ್ನಾಟಕದಲ್ಲಿ ವಿಮಾನಯಾನ ಒಂದು ಸ್ಥಳವನ್ನು ವಿಮಾನಯಾನ ಮಾಡಿದ್ದೆಲ್ಲಪ್ಪ ಬಳ್ಳಾರಿ 1932ರಲ್ಲಿ ನಿರ್ವಹಣೆ ಟಾಟಾ ಸಂಸ್ಥೆನೇ ಮಾಡ್ತದೆ. 1932ರಲ್ಲಿ ಏನಪ್ಪ ಅಂದ್ರೆ ಟಾಟಾ ಸಂಸ್ಥೆ ನಿರ್ವಹಣೆ ಮಾಡ್ತದೆ. ಮುಂದೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಘೋಷಣೆ 1986ರಲ್ಲಿ HALನಿಂದ ಏನು ಮಾಡ್ತಾರಂದ್ರೆ ಮೊದಲು ಏನು ಇದೇ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇತ್ತಲ್ಲ, HALದಾಗಿತ್ತು, ಬೆಂಗಳೂರಿನ ನಗರದ ಒಳಗೆ ಇತ್ತು. ಅದೇ 2008 ಮೇ 28ರಂದು HALನಿಂದ ಏನು ಮಾಡಿದ್ರಪ್ಪ ಅಂದ್ರೆ ದೇವನಹಳ್ಳಿಗೆ ಸ್ಥಳಾಂತರಿಸಲಾಯಿತು. ಹಸಿರು ನೆಲಮಾಳಿಗೆ ಹೊಂದಿರುವ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣನೂ ಅನ್ನಬಹುದು. ಹಸಿರು ನೆಲಮಾಳಿಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದರೆ ಏನು ಅಂತ ನೀವು ತಿಳ್ಸೋಕೆ ಸಾಧ್ಯ ಆಗಿರಬೇಕು. ಇದು ಏನು ಮಾಡಿದ್ರು 2008ರಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ಇದು ಫಸ್ಟಿಗೆ 1986ರಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಘೋಷಣೆ ಮಾಡಿದ್ರು. ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಘೋಷಣೆ ಮಾಡಿದಾಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿತ್ತಪ್ಪ ಅಂದರೆ HALನಲ್ಲಿತ್ತು. ಅದು 2008ರಲ್ಲಿ ಏನು ಮಾಡಿದ್ರಪ್ಪ ಅಂದರೆ ದೇವನಹಳ್ಳಿಗೆ, ಬೆಂಗಳೂರು ನಗರದ ಹೊರವಲಯದಲ್ಲಿರುವಂಥ ಒಂದು ಸ್ಥಳ ದೇವನಹಳ್ಳಿಗೆ ಏನು ಮಾಡಿದ್ರಪ್ಪ ಅಂದ್ರೆ ವರ್ಗಾವಣೆ ಮಾಡಿದ್ರು. ವರ್ಗಾವಣೆ ಮಾಡಿದ ಬಳಿಕ 2013ರಲ್ಲಿ ಏನಾಯ್ತಪ್ಪ ಅಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಅದಕ್ಕೆ ಹೆಸರು ಬದಲಾವಣೆ ಮಾಡಿದ್ರು. ಕರ್ನಾಟಕದಲ್ಲಿರುವಂಥ 2 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಒಂದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಪ್ರಸ್ತುತ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಅದಾನಿ ಕಂಪನಿ ನಿರ್ವಹಣೆ ಮಾಡ್ತಾ ಇದೆ. ಮುಂದೆ ಹೋಗೋಣ ನೋಡಿ, ಸಂವಹನ ವ್ಯವಸ್ಥೆ ಬಗ್ಗೆ ನೋಡೋಣ. ಸುದ್ದಿ ಸಮಾಚಾರಗಳನ್ನು ವರ್ಗಾಯಿಸುವುದನ್ನು ಸಂಪರ್ಕ ಅಂತೇವೆ. ಒಂದು ಸ್ಥಳದಿಂದ ಇನ್ನೊಂದು ಸುದ್ದಿಯನ್ನು ವರ್ಗಾಯಿಸುವುದು ಏನಪ್ಪ ಸಂಪರ್ಕ ಅಂತ ಕರಿತೀವಿ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಥವಾ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಸುದ್ದಿ ಮಾಧ್ಯಮಗಳ ಮೂಲಕ ವರ್ಗಾಯಿಸುವ ಒಂದು ಪ್ರಕ್ರಿಯೆ ಏನಂತೀವಿ, ಸಂವಹನ ಮಾಧ್ಯಮ ಅಂತ ಕರಿತೀವಿ. ಈ TVಯಲ್ಲಿ ಎಲ್ಲೋ ಕೂತು
ನ್ಯೂಸ್ ಹೇಳ್ತಿರ್ತಾರೆ, ನಾವು ಮನೆಯಲ್ಲೇ ಕೂತು ಕೇಳ್ತಿರ್ತೀವಿ. ಅಥವಾ ನಾವು ಇಲ್ಲಿ ಮನೆಯಲ್ಲೇ ಕೂತು ಪಾಠ ಮಾಡ್ತಿದ್ದೀವಿ, ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಕೂತು ನೀವು ಕ್ಲಾಸನ್ನು ಕೇಳ್ಬೋದು. ಅಥವಾ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಕೂತು ನೀವು ಯೂಟ್ಯೂಬ್ ಮೂಲಕ ಕ್ಲಾಸ್ ಕೇಳ್ಬೋದು. ನೋಡಿ, ಸಂವಹನ ಮಾಧ್ಯಮಗಳಾದ ಒಂದೇ ಅಲ್ಲ, ಸಂವಹನ ಮಾಧ್ಯಮಗಳಾದಾಗ ಏನು ಬರ್ತಾವಪ್ಪ ಅಂದ್ರೆ ರೇಡಿಯೋ ಮತ್ತು ನ್ಯೂಸ್ ಪೇಪರ್ಸ್ ಮತ್ತು ಡಿಜಿಟಲ್ ಮಾಧ್ಯಮಗಳು ಬರ್ತಾವೆ. ಯಾವ ರೇಡಿಯೋ, ತಂತ್ರಜ್ಞಾನ ವೃತ್ತಪತ್ರಿಕೆಗಳು ಮೊದಲಾದವು ಪ್ರಮುಖ ಸಂವಹನ ಮಾಧ್ಯಮಗಳು ಆಗಿರ್ತವೆ. ಮುಂದೆ ಹೋಗೋಣ. ಅಂಚೆ ವ್ಯವಸ್ಥೆ, ಟಪಾಲ್ ವ್ಯವಸ್ಥೆ ಏನಪ್ಪ ಅಂದ್ರೆ ಇದು ಪೋಸ್ಟಲ್ ಸಿಸ್ಟಮ್ 1937ರಲ್ಲಿ ಆಧುನಿಕ ರೀತಿಯಲ್ಲಿ ಅಂಚೆ ಸೇವೆಯನ್ನು ಪ್ರಾರಂಭಿಸಲಾಯಿತು. 1937ರಲ್ಲಿ ಆಧುನಿಕ ರೀತಿಯಲ್ಲಿ ಏನಾಗಿತ್ತಪ್ಪ ಅಂದ್ರೆ ಅಂಚೆ ಸೇವೆಯನ್ನು ಪ್ರಾರಂಭಿಸಲಾಯಿತು. 1954ರಲ್ಲಿ ಸರ್ಕಾರವು ಅಂಚೆ ಇಲಾಖೆಯನ್ನು ರಚಿಸಿತು. ಇದರಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಯಾವಾಗ ಸ್ಥಾಪನೆ ಆಯಿತು ಅಂದರೆ 1954ರಾಗ. 1937ರಾಗ ಅಂಚೆ ವ್ಯವಸ್ಥೆಯನ್ನು, ಒಂದು ಅಂಚೆ ಸೇವೆಯನ್ನು ಪ್ರಾರಂಭಿಸಿದರು. ಮುಂದೆ ಏನಾಯ್ತಪ್ಪ ಅಂದ್ರೆ ಅದು 1972ರಲ್ಲಿ ಸಮರ್ಪಕವಾಗಿ ನಿರ್ವಹಣೆಗಾಗಿ ಏನಪ್ಪ ಅಂದ್ರೆ ಪಿನ್ನನ್ನು ಜಾರಿಗೆ ತರಲಾಯಿತು. ಅಂದರೆ ಪಿನ್ ಅಂದರೆ ಏನು? ಪೋಸ್ಟಲ್ ಇಂಡೆಕ್ಸ್ ನಂಬರ್. ಪ್ರತಿಯೊಂದು ಊರಿಗೆ ಅಥವಾ ಪೋಸ್ಟ್ ಆಫೀಸ್ಗೆ ಒಂದು ಪಿನ್ ಕೋಡ್ ನಂಬರ್ ಅಂತ ಇರ್ತದೆ. 586217, 5862 ಹಿಂಗೆ ಇರ್ತಾವೆ. 6 ನಂಬರ್ ಇರ್ತಾವೆ. ಪಿನ್ ಕೋಡ್ ಎಷ್ಟು ನಂಬರ್ ಇರ್ತಾವೆ? 6 ನಂಬರ್ ಇರ್ತಾವೆ. 1975ರಲ್ಲಿ ಏನು ಮಾಡಿದ್ರು ಅಂದ್ರೆ ಸ್ಪೀಡ್ ಪೋಸ್ಟ್ ಸೇವೆಯನ್ನು ಪ್ರಾರಂಭಿಸಲಾಯಿತು. ಭಾರತ ಸರ್ಕಾರವು ಅಂಚೆಯ ಪೇಮೆಂಟ್ ಬ್ಯಾಂಕನ್ನು ಸ್ಥಾಪಿಸಿದೆ. ಪ್ರಸ್ತುತ ಅಂಚೆಯ ಪೇಮೆಂಟ್ ಬ್ಯಾಂಕ್ನು ಸ್ಥಾಪನೆ ಮಾಡಿದ. ಕರ್ನಾಟಕದ ಮೊದಲ ಪೋಸ್ಟ್ಮ್ಯಾನ್ ಪ್ರತಿಮೆ, ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಪೋಸ್ಟ್ಮ್ಯಾನ್ ಪ್ರತಿಮೆ ಏನಪ್ಪ ಅಂದ್ರೆ ಮೈಸೂರಲ್ಲಿ ಒಂದು ಪೋಸ್ಟ್ಮ್ಯಾನ್ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ರು. ಎರಡನೇದು ಎಲ್ಲಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಪೋಸ್ಟ್ಮ್ಯಾನ್ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗಿದೆ. ಇವು GK ಪಾಯಿಂಟ್ಸ್, ಸ್ವಲ್ಪ ಬರೆದಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಈ ಟೆಲಿಗ್ರಾಫ್ ನೋಡಿ, 1851ರಲ್ಲಿ ಕಲ್ಕತ್ತಾ ಮತ್ತು ಡೈಮಂಡ್ ಹಾರ್ಬರ್ ನಡುವೆ ಒಂದು ಸಂವಹನವನ್ನು ಕಲ್ಪಿಸಲಾಯಿತು. 2013 ಜುಲೈ 15ರಂದು ಟೆಲಿಗ್ರಾಫ್ ಸೇವೆಯನ್ನು ರದ್ದುಗೊಳಿಸಿದೆ. ಪ್ರಸ್ತುತ ಟೆಲಿಗ್ರಾಫ್ ಸೇವೆ ಇರುವುದಿಲ್ಲ ಸ್ನೇಹಿತರೆ. ಮುಂದೆ ನೋಡೋಣ. ದೂರವಾಣಿ, ಮೊಬೈಲ್. ದೂರದಲ್ಲಿರುವ ವ್ಯಕ್ತಿಗಳ ನಡುವೆ ವಿಚಾರಗಳು ನೇರವಾಗಿ ಸಂಭಾಷಣೆ ಅಂದ್ರೆ ದೂರವಾಣಿ ಅಂದರೆ ಮೊಬೈಲ್ ಫೋನ್ಗಳು, ಮತ್ತೇನಿಲ್ಲ. ಒಂದು ಅಂಚೆ ಮತ್ತು ತಂತಿ ಇಲಾಖೆಯು 1881ರಲ್ಲಿ ದೂರವಾಣಿ ಸೇವೆಯನ್ನು ಪ್ರಾರಂಭಿಸಿತು. ಈ ದೂರವಾಣಿ ಸೇವೆ ಯಾವಾಗ ಪ್ರಾರಂಭಿಸಿತಪ್ಪ ಅಂದ್ರೆ ಮೊಬೈಲ್ ಫೋನುಗಳು ಬಂದಿದ್ದು 1881ರಲ್ಲಿ. ಆದರೆ 1960ರಲ್ಲಿ ದೇಶದ ಬೇರೆ ಬೇರೆ ಪ್ರದೇಶಗಳಿಗೆ ನೇರವಾಗಿ ಸಂಪರ್ಕಿಸಲು ISD ಅಂದರೆ ಫುಲ್ ಫಾರ್ಮಿಗೆ ಕೇಳ್ತಾನೆ. ISD ಅಂದರೆ ಸಬ್ಸ್ಕ್ರೈಬ್ ಟ್ರಂಕ್ ಡೈಲಿಂಗ್ ಅಂತೆ. STD ಅಂದರೆ ಸಬ್ಸ್ಕ್ರೈಬ್ ಟ್ರಂಕ್ ಡೈಲಿಂಗ್ ಅಂತೆ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ ನೋಡಿ, ಅದೇ ರೀತಿ IST ಇದೆ ನೋಡು. STD ಅದಲ್ಲ, ಇದು STD ಫೋನಿಂದ ಮಾತಾಡ್ತಿದ್ದೇವಪ್ಪ ಅಂದ್ರೆ ದೇಶದ ಗಡಿ ಒಳಗೆ ಮಾತಾಡಬೇಕಾಗಿತ್ತು. ದೇಶದ ಗಡಿ ಒಳಗೆ ಏನು ಮಾತಾಡೋಕೆ ಸಾಧ್ಯ ಆಗ್ತದೆ. ಅದೇ ISTD ಅಂತ ಬರ್ತದೆ. ಇಂಟರ್ನ್ಯಾಷನಲ್ ಟ್ರಂಕ್ ಡೈಲಿಂಗ್ ಅಂದ್ರೆ ಬೇರೆ ದೇಶದ ಜೊತೆ ಮಾತಾಡಬೇಕಾದ್ರೆ IST ಕಾಲಿಂಗ್ ಮಾಡಬೇಕಾಗಿತ್ತು. ISD ಕಾಲಿಂಗ್ ಮಾಡಬೇಕಾಗ್ತಿತ್ತು. ಒಂದು ವೇಳೆ STD ಕಾಲಿಂಗ್ ಮಾಡಿದ್ರೆ ದೇಶದ ಗಡಿ ಒಳಗೆ ಮಾತಾಡುವಂಥ ವ್ಯವಸ್ಥೆ ಇತ್ತು. ಅದೇ ISD ಮಾಡಬೇಕಾದ್ರೆ ಇಂಟರ್ನ್ಯಾಷನಲ್ ಏನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಟ್ರಂಕ್ ಡೈಲಿಂಗ್. ಇದು ಏನಪ್ಪ ಅಂದ್ರೆ ಬೇರೆ ದೇಶದಲ್ಲಿ ಮಾತಾಡಬೇಕಾದ್ರೆ ISD ಕಾಲಿಂಗ್ ಮಾಡಬೇಕಾಗ್ತಿತ್ತು. ಇದು 1973ರಲ್ಲಿ ಪ್ರಾರಂಭಿಸಲಾಯಿತು. ಯಾವುದು? ಇಂಟರ್ನ್ಯಾಷನಲ್ ಸಬ್ಸ್ಕ್ರೈಬ್ ಟ್ರಂಕ್ ಡೈಲಿಂಗ್. ಮುಂದೆ ನೋಡಿ, ರೇಡಿಯೋ. ಮುಖ್ಯವಾಗಿ ರೇಡಿಯೋ ಕಂಡುಹಿಡಿದವ್ರು ಯಾರಪ್ಪ ಅಂದ್ರೆ ಮಾರ್ಕೋನಿ ಕಂಡುಹಿಡ್ದ. ಅದು ಅಂದರೆ ಎಲ್ಲರಿಗೂ ನೆನಪಿರುವಂಥ 6ನೇ ತರಗತಿ ಕ್ಲಾಸ್ ಮತ್ತು 7ನೇ ತರಗತಿ ಕ್ಲಾಸ್ ಬುಕ್ಕಲ್ಲಿ ಕೊಟ್ಟಿದ್ದಾನೆ ನೋಡಿ. 1881ರಲ್ಲಿ ಇಟಲಿಯ ಯಾವ ದೇಶವನ್ನು ಮಾರ್ಕೋನಿ ಇಟ್ಲಿ ಅಂತ ನೆನಪಿಟ್ಕೋಬೇಕು. ಇಟ್ಲಿ ದೇಶದ ಮಾರ್ಕೋನಿಯವರು ಕಂಡು ಹಿಡಿದರು. ಯಾವಾಗಂದ್ರೆ 1881ರಲ್ಲಿ. ಮೊದಲ ರೇಡಿಯೋ ಪ್ರಸಾರ 1922ರಲ್ಲಿ ಲಂಡನ್ನ BBCಯಿಂದ ಪ್ರಾರಂಭಿಸಲಾಯಿತು. ಎಲ್ಲಿ ಮೊದಲ ರೇಡಿಯೋ ಪ್ರಸಾರ 1922ರಿಂದ ಲಂಡನ್ನ BBCಯಿಂದ ಪ್ರಾರಂಭಿಸಲಾಯಿತು. ಇಟ್ಲಿಯ ಮಾರ್ಕೋನಿ ರೇಡಿಯೋವನ್ನು ಕಂಡುಹಿಡಿದ. ಭಾರತದಲ್ಲಿ ಮೊದಲ ರೇಡಿಯೋ ಪ್ರಸಾರ 1923ರಲ್ಲಿ ಮುಂಬೈನಲ್ಲಿ, 1927 ಕಲ್ಕತ್ತಾದಲ್ಲಿ ರೇಡಿಯೋ ಪ್ರಸಾರ ಮಾಡಲಾಯಿತು. ರೇಡಿಯೋವನ್ನು
1930ರಲ್ಲಿ ಆಕಾಶವಾಣಿ ಎಂಬ ಮೈಸೂರಿನಿಂದ ಪ್ರಾರಂಭಿಸಲಾಯಿತು. ಭಾರತ ಮೊದಲ ರೇಡಿಯೋ ಮ್ಯೂಸಿಯಂ ಬೆಂಗಳೂರಿನಲ್ಲಿ ಇದೆ. ಮುಂದೆ ಹೋಗೋಣ. ದೂರದರ್ಶನ ಇದು ಮುಖ್ಯವಾಗಿ ನಮ್ಮ ಕಲಬುರಗಿಗೆ, ಉತ್ತರ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಒಂದು ವಿಷಯ ಆಗಿರುತ್ತದೆ. ನೋಡಿ, 1926ರಲ್ಲಿ ಬ್ರಿಟನ್ನ ಜಾನ್ ಲೋಗಿ ಬೇಯಾರ್ಡ್ ಎಂಬಾತನು ದೂರದರ್ಶನ ಅಥವಾ ಟೆಲಿವಿಷನನ್ನು ಕಂಡು ಹಿಡಿದನು. ಯಾರು? ಜಾನ್ ಲೋಗಿ ಬೇಯಾರ್ಡ್. 1982ರಲ್ಲಿ ಭಾರತದ ದೇಶದಲ್ಲಿ ಬಣ್ಣದ ದೂರದರ್ಶನ ಅಂದರೆ ಕಲರ್ ಟಿ ವಿ ಬಂದಿದ್ದು 1982ರಲ್ಲಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಬಂದಿದ್ದು 1926ರಲ್ಲಿ ಅಂತ ನೆನ್ಪಿಟ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಮುಂದೆ ಏನಪ್ಪ ಅಂದ್ರೆ ಇದು ಕಂಡುಹಿಡಿದವರು ಯಾರಪ್ಪ ಅಂದ್ರೆ ಜಾನ್ ಲೋಗಿ ಬೇಯಾರ್ಡ್ ಅವರು ಈ ದೂರದರ್ಶಕವನ್ನು ಕಂಡು ಹಿಡಿದರು. ಮುಂದೆ 1927ರಲ್ಲಿ ಕರ್ನಾಟಕದ ಮೊದಲ ದೂರದರ್ಶನ ಕೇಂದ್ರ ಕಲಬುರಗಿಯಲ್ಲಿ ಸ್ಥಾಪಿಸಲಾಯಿತು. ದೂರದರ್ಶನ ಕೇಂದ್ರ ಮೊದಲ ಬಾರಿಗೆ ಎಲ್ಲಿ ಸ್ಥಾಪಿಸಲಾಯಿತಪ್ಪ ಅಂದ್ರೆ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ಸ್ಥಾಪಿಸಲಾಯಿತು. ಮುಂದೆ ನೋಡೋಣ. ಟ್ರೈ. ಮುಖ್ಯವಾಗಿ ಟ್ರೈ ಅಂದರೆ ಏನಂತ ಕೇಳ್ತಾನೆ. ಟ್ರೈ ಅಂದರೆ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಇದು ಸ್ಥಾಪನೆ ಆಗಿದೆ ಏನಪ್ಪ ಅಂದ್ರೆ 1987ರಾಗ ಈ ಸಂಸ್ಥೆ ಸ್ಥಾಪನೆ ಆಗಿರುತ್ತದೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ ದೂರ ಸಂಪರ್ಕ ಸೇವೆಗಳನ್ನು ನಿಯಂತ್ರಿಸಲು ಸ್ಥಾಪಿಸಲಾಯಿತು. ಅವುಗಳನ್ನು ದರಗಳನ್ನು ನಿಯಂತ್ರಿಸುವುದು, ಅವು ಸೇವೆಗಳನ್ನು ನಿಯಂತ್ರಿಸಲೇ ಇದು ಸ್ಥಾಪನೆಯಾದ ಒಂದು ಪ್ರಮುಖ ಸಂಸ್ಥೆಯಾಗಿರುತ್ತದೆ. ಮುಂದೆ ನೋಡೋಣ. ಇದರ ಫುಲ್ ಫಾರ್ಮ್ ಆದರೂ ನೀವು ನೆನ್ಪಿಟ್ಕೊಳಕ್ಕೆ. ಟ್ರೈ ಅಂದರೆ ಇಲ್ಲ ನೋಡಿ, ಟ್ರೈ ಅಂದರೆ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಇದು 1997ರಾಗ ಸ್ಥಾಪನೆ ಆಯಿತು. ಇದು ಮುಖ್ಯ ಉದ್ದೇಶ ಏನಪ್ಪ, ಸಂಪರ್ಕ ಸೇವೆಗಳನ್ನು ನಿಯಂತ್ರಿಸಲು ಮತ್ತು ದರಗಳನ್ನು ನಿಯಂತ್ರಿಸಲು ಒಂದು ಸ್ಥಾಪನೆಯಾದ ಸಂಸ್ಥೆ ಯಾವುದಪ್ಪ ಅಂದ್ರೆ ಟ್ರೈ ಐತೆ, ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ಇದು ಫುಲ್ ಫಾರ್ಮ್ ಆದರೆ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. GSI ಅಂತ ಏನಂದ್ರೆ ಗ್ಲೋಬಲ್ ಇನ್ಫಾರ್ಮೇಷನ್ ಸಿಸ್ಟಮ್. GSI ಅಂದರೆ ಗ್ಲೋಬಲ್ ಇನ್ಫಾರ್ಮೇಷನ್ ಸಿಸ್ಟಮ್. ಇದು ಭೌಗೋಳಿಕ ಮಾಹಿತಿಯನ್ನು ಸಂಗ್ರಹಿಸಲು, ಸೆರೆಹಿಡಿಯಲು, ನಿರ್ವಹಿಸಲು ಮತ್ತು ವಿಶ್ಲೇಷಿಸಲು ಮತ್ತು ಪ್ರಸ್ತುತಪಡಿಸಲು ವಿನ್ಯಾಸಗೊಳಿಸಲಾದ ಒಂದು ವ್ಯವಸ್ಥೆ ಯಾವುದಪ್ಪ ಅಂದ್ರೆ ಗ್ಲೋಬಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಆಗಿರುತ್ತದೆ. ಮುಂದೆ ಹೋಗೋಣ. ಇನ್ನೊಂದು GPS ಅಂತ ಬರ್ತದೆ. GPS ನಾವು ಫೋಟೋ ತೆಗಿತೀವಲ್ಲ, ಫೋಟೋ ತೆಗೆದಾಗ ನಾವು ಯಾವ ಲ್ಯಾಟಿಟ್ಯೂಡ್ ಅಥವಾ ಯಾವ ಲ್ಯಾಂಗಿಟ್ಯೂಡ್ ಅಂತಂದ್ರೆ ಯಾವ ರೇಖಾಂಶ ಯಾವ ಅಕ್ಷಾಂಶದಲ್ಲಿದ್ದೀವಿ ಮತ್ತು ಯಾವ ಸ್ಥಳದಲ್ಲಿದ್ದೇವಂತೆ ಒಂದು GPS ಫೋಟೋ ತೆಗೆದಾಗ ಅದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತದೆ. ಅದು GPS ಅನ್ನು ನಡೆದೇವನ್ನ ನಾವು ಯಾವ ಸ್ಥಳದಾಗಿದ್ದೇವಂತೆ ಹೇಳ್ತದೆ. ಪ್ರತಿಯೊಂದು ಸಮಯ ಹೇಳ್ತದೆ, ಲ್ಯಾಟಿಟ್ಯೂಡ್ ಹೇಳ್ತದೆ, ಲ್ಯಾಂಗಿಟ್ಯೂಡ್ ಹೇಳ್ತದೆ ಮತ್ತು ಪ್ಲೇಸ್ ಹೇಳ್ತದೆ. GPS ಅಂದರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಇದು ಫುಲ್ ಫಾರ್ಮ್ ಕೇಳುವ ಸಾಧ್ಯತೆ ಇರ್ತಾವೆ. ಇವು ಫುಲ್ ಫಾರ್ಮ್ ಬರೆದಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ ನೋಡೋಣ. ಪತ್ರಿಕೆಗಳು. ಭಾರತದಲ್ಲಿ ಮೊದಲ ಪತ್ರಿಕೆಗಳು ಯಾವಪ್ಪ ಅಂದ್ರೆ ಭಾರತದ ಮೊದಲ ದಿ ಬೆಂಗಾಲ್ ಗೆಜೆಟ್. 1780ರಲ್ಲಿ ಜೇಮ್ಸ್ ಆಗಸ್ಟ್ ಹಿಕ್ಕಿ ಅವರು ಈ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ರು. ಯಾರು? ಜೇಮ್ಸ್ ಆಗಸ್ಟನ್ ಹಿಕ್ಕಿ ಅವರು. ಇದು ಏನಾಗಿರುತ್ತಪ್ಪ ದಿ ಬೆಂಗಾಲ್ ಗೆಜೆಟ್ ವಾರದ ಪತ್ರಿಕೆ ಆಗಿರ್ತದೆ. ವೀಕ್ಲಿ ನ್ಯೂಸ್ ಪೇಪರ್ ಯಾವುದಪ್ಪ ಅಂದ್ರೆ ದಿ ಬೆಂಗಾಲ್ ಗೆಜೆಟ್. ಇದೇ ಪ್ರಶ್ನೆಗೆ ದಿ ಬೆಂಗಾಲ್ ಗೆಜೆಟ್ ಭಾರತದ ಮೊದಲ ಪತ್ರಿಕೆ ಆಗಿದ್ದು ಇದು ವಾರದ ಪತ್ರಿಕೆಯೋ, ದಿನದ ಪತ್ರಿಕೆಯೋ ಅಥವಾ ಮಾಸಿಕ ಪತ್ರಿಕೆಯೋ ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿರ್ತಾನೆ. ಹಾಗಾಗಿ ನೀವೇನು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇದು ಒಂದು ವಾರದ ಪತ್ರಿಕೆ ಆಗಿದೆ. ಭಾರತದಲ್ಲಿ ಅತ್ಯಂತ ಹಳೆಯದಾದ ದಿನಪತ್ರಿಕೆ ಬಾಂಬೆ ಸಮಾಚಾರ ಆಗಿರುತ್ತದೆ. 1822ರಲ್ಲಿ ಅತ್ಯಂತ ಹಳೆಯದಾದ ದಿನಪತ್ರಿಕೆ ಅಂದರೆ ದಿನ ಪ್ರಿಂಟ್ ಆಗೋದು. ವಾರದ ಪತ್ರಿಕೆ ಅಂದರೆ ವೀಕ್ಲಿ ಒನ್ ಟೈಮ್ ಪ್ರಿಂಟ್ ಆಗೋದು. ಮಾಸಿಕ ಪತ್ರಿಕೆ ಅಂದರೆ ಒಂದು ತಿಂಗಳಿಗೆ ಒಂದೇ ಸಾರಿ ಪ್ರಿಂಟ್ ಆಗೋದಕ್ಕೆ ಮಾಸಿಕ ಪತ್ರಿಕೆ ಅಂತ ಕರಿತೀವಿ. ಇದು ಪರ್ದೋಂಜಿ ಮುರ್ಜಿ ಅವರು ಏನು ಮಾಡಿದ್ರು, ಈ ಪತ್ರಿಕೆಯನ್ನು ಹೊರಡಿಸಿದರು. ಕರ್ನಾಟಕದ ಮೊದಲ ಪತ್ರಿಕೆ ಯಾವುದಂದ್ರೆ ಮಂಗಳೂರು ಸಮಾಚಾರ ಪತ್ರಿಕೆ. 1843ರಲ್ಲಿ ಈ ಪತ್ರಿಕೆಯನ್ನು ಹರ್ಮನ್ ಮೊಗ್ಲಿಂಗ್ ಅವರು ಪತ್ರಿಕೆಯನ್ನು ಬಿಡುಗಡೆ ಮುದ್ರಣ ಮಾಡುತ್ತಾರೆ. ಇಲ್ಲಿವರೆಗೆ ನಾವು ಏನು ಮಾಡಿದೆಪ್ಪ ಅಂದ್ರೆ ವಾಯು ಸಾರಿಗೆ ಅಂದರೆ ಏನು, ಅದನ್ನು ನಿರ್ವಹಿಸುವಂಥ ಸಂಸ್ಥೆಗಳು ಮತ್ತು ಪ್ರಮುಖವಾದ ವಿಮಾನ ನಿಲ್ದಾಣಗಳು, ಅಂಚೆ ವ್ಯವಸ್ಥೆ ಮತ್ತು GPS, GIS ಇದ್ರ ಬಗ್ಗೆ ಎಲ್ಲನೂ ಅಧ್ಯಯನ ಮಾಡ್ತೀವಿ. ಕೆಲವೊಂದು ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಾನು ಹಾಕಿದ್ದೀನಿ. ಅದಕ್ಕೆ ನೀವು ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ನೀವು ಆನ್ಸರ್ ಮಾಡದೇ ಹೋದ್ರೂ
ನಿಮ್ಮ ನೋಟ್ಬುಕ್ದಲ್ಲಿ ಬರೆದಿಟ್ಕೊಳ್ಳೋಕೆ ಒಂದು ಸಾಧ್ಯ ಆಗಿರಬೇಕು. ನೋಡಿ, ಭಾರತದ ಮೊದಲ ವಿಮಾನಯಾನ ಸೇವೆ ಯಾವಾಗ ಪ್ರಾರಂಭವಾಯಿತು? 1911, 1920, 1932, 1942 ಆಗಿರುತ್ತದೆ. ಯಾವುದಪ್ಪ ಅಂದ್ರೆ ಸರಿಯಾದ ಉತ್ತರ 1911ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ವಿಮಾನಯಾನವನ್ನು ಪ್ರಾರಂಭಿಸಲಾಯಿತು. 1932ರಲ್ಲಿ ಇದು ಕರ್ನಾಟಕದ ಬಳ್ಳಾರಿಯಲ್ಲಿ ಟಾಟಾ ಸಂಸ್ಥೆ ಮೊದಲ ಬಾರಿಗೆ ವಿಮಾನಯಾನವನ್ನು ಪ್ರಾರಂಭಿಸಲಾಯಿತು. ಅದನ್ನು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮೊಟ್ಟ ಮೊದಲು ಉತ್ತರ ಪ್ರದೇಶದ ಅಲಹಾಬಾದಿಂದ ನೈನಿತಾಲ್ವರೆಗೆ JRD ಟಾಟಾ ಅವರು ಏನು ಮಾಡಿದ್ರು, 10 ಕಿಲೋಮೀಟ್ರ್ ವಿಮಾನಯಾನವನ್ನು ಮಾಡಿದ್ರು. ಅದ್ರ ಪೈಲಟ್ ಯಾರತ್ತೆ ನೀವು ಕಾಮೆಂಟ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ ಯಾರು, ಹೆನ್ರಿ, ನೆನಪಿಟ್ಟು ಏನು, ಈ ಅಲಹಾಬಾದಿಂದ ನೈನಿತಾಲ್ವರೆಗೆ 10 ಕಿಲೋಮೀಟ್ರ್ ಒಂದು ವಿಮಾನಯಾನ ಮಾಡಿರ್ತಲ್ಲ, ಆ ಪೈಲಟ್ ಹೆಸರು ನೀವು ಕಾಮೆಂಟ್ ಮೂಲಕ ತಿಳಿಸೋಕೆ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ನೋಡಿ, ಈ ಇಂಡಿಯನ್ ಏರ್ಲೈನ್ಸ್ ಏರ್ ಇಂಡಿಯಾ ಯಾವ ವರ್ಷ ಇಂಡಿಯನ್ ಏರ್ಲೈನ್ಸನ್ನು ಏರ್ ಇಂಡಿಯಾದು ಯಾವ ವರ್ಷದಲ್ಲಿ ವಿಲೀನಗೊಳಿಸಲಾಯಿತು ಅಂತ ಕೇಳಿದ್ರೆ, ಇದು 2007ರಲ್ಲಿ. ಇಂಡಿಯನ್ ಏರ್ಲೈನ್ಸ್ ಮತ್ತು ಏರ್ ಇಂಡಿಯಾ, ಅದು ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಇತ್ತಲ್ಲ, ಮುಂದೆ 1962ರಿಂದ ಏರ್ ಇಂಡಿಯಾ ಅಂತ ಹೆಸರು ಬದಲಾವಣೆ ಮಾಡಿದರು. ಅದಕ್ಕೆ ಇವೆರಡು ಮರ್ಜ್ ಮಾಡಿದ್ದು 2017ರಲ್ಲಿ. ಇದು 2017ರಲ್ಲಿ. ಇದು ನೋಡಿ, ಭಾರತದ ಅತಿ ದೊಡ್ಡ ವಿಮಾನ ನಿಲ್ದಾಣ ಯಾವುದು? ಭಾರತದ ಅತಿ ದೊಡ್ಡ ವಿಮಾನ ನಿಲ್ದಾಣ ಯಾವುದಪ್ಪ ಅಂದ್ರೆ ದೆಹಲಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಭಾರತದ ಅತಿ ದೊಡ್ಡ ಒಂದು ವಿಮಾನ ನಿಲ್ದಾಣವಾಗಿರುತ್ತದೆ. ನೋಡಿ, ಈ ಉಡಾನ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಉಡಾನ ಯೋಜನೆ ಇದು ಏನಪ್ಪ ಅಂದ್ರೆ 2017ರಲ್ಲಿ ಪ್ರಧಾನಮಂತ್ರಿಯವರು ಏನು ಮಾಡಿದ್ರಪ್ಪ ಅಂದ್ರೆ ಈ ಯೋಜನೆಯನ್ನು ಉದ್ಘಾಟನೆ ಮಾಡ್ತಾರೆ. ಏನಪ್ಪ ಅಂದ್ರೆ 500 ಕಿಲೋಮೀಟ್ರಿಗಿಂತ ಕಡಿಮೆ ಇರಬೇಕು ಅಥವಾ 1 ಅವರ್ ಜರ್ನಿಗೆ 2,500 ರೂಪಾಯಿ ನಿಗದಿ ಮಾಡಿರ್ತಾರೆ. ಅಂದರೆ ಮಧ್ಯಮ ವರ್ಗದವರು ಬಡವರು ಸಹ ಒಂದು ವಾಯು ಸಾರಿಗೆಯನ್ನು ಉಪಯೋಗಿಸಲಿ ಅಂತ ಭಾರತದ ಪ್ರಧಾನಮಂತ್ರಿಯವರು ಒಂದು ಜುಬ್ಬರಟ್ಟಿ ಎಂಬ ಸ್ಥಳದಲ್ಲಿ ಈ ಯೋಜನೆಯನ್ನು ಏನು ಮಾಡ್ತಾರೆ, ಲಾಂಚ್ ಮಾಡಿ ಏನು ಮಾಡ್ತಾರೆ, 500 ಕಿಲೋಮೀಟ್ರ್ಗಿಂತ ಒಳಗಿದ್ರೆ ಅಥವಾ 1 ಅವರ್ ಜರ್ನಿ ಮಾಡಿದ್ರೆ 2,500 ರೂಪಾಯಿ ಬಿಲ್ ಮಾಡಿ ಅಂತ ಏನು ವಿಮಾನ ಸಂಸ್ಥೆಗಳಿಗೆ ಒಂದು ಗೈಡೆನ್ಸ್ ಮಾಡ್ತಾರೆ. ಒಂದು ವೇಳೆ ಅದರಿಂದ ಏನಾದರೂ ವಿಮಾನ ಸಂಸ್ಥೆಗಳು ಲಾಸ್ ಆದರೆ ಅದು ಸರ್ಕಾರ ಅದರ ಲಾಸನ್ನು ಭರಿಸ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಏನಂತಾರೆ, ಉಡಾನ ಯೋಜನೆಯಿಂದ ಏನಾಗ್ತಪ್ಪ ಅಂದ್ರೆ ಒಂದು ಬಡವರು ಸಹ ಒಂದು ವಿಮಾನದಲ್ಲಿ ತಿರುಗಾಡಲು ಒಂದು ಅನುಕೂಲಕರವಾಗಿರುತ್ತದೆ. ನೋಡಿ, ಉಡಾನ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರೆ ಇದು ವಿಮಾನಗಳ ಸಂಪರ್ಕಕ್ಕೆ ಸಂಬಂಧಪಟ್ಟ ಒಂದು ಯೋಜನೆ ಆಗಿರುತ್ತದೆ. ನೋಡಿ, ರೇಡಿಯೋ ಸಂವಹನದಲ್ಲಿ ಯಾವ ತರಂಗಗಳು ಬಳಸಲಾಗುತ್ತದೆ? ಇದು ತರಗತಿಯಲ್ಲಿ ನಾನು ಹೇಳಿರೋದಿಲ್ಲ. ರೇಡಿಯೋ ತರಂಗಗಳು ಯಾವ ಸಂವಹನ ಅಥವಾ ಯಾವ ತರಂಗಗಳನ್ನು ಬಳಸಲಾಗುತ್ತಿದೆ ರೇಡಿಯೋ ಸಂವಹನ ಮಾಧ್ಯಮದಲ್ಲಿ ಅಂದ್ರೆ ಒಂದು ವಿದ್ಯುತ್ಕಾಂತೀಯ ತರಂಗಗಳು ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಇದು ಏನಾಗಬೇಕು, ವಿದ್ಯುತ್ಕಾಂತೀಯ ತರಂಗಗಳು. ವಿದ್ಯುತ್ಕಾಂತೀಯ ಒಂದು ತರಂಗಗಳು. ಮುಂದೆ ಹೋಗೋಣ. ಬ್ಲೂಟೂತ್ ಯಾವ ರೀತಿಯ ಸಂವಹನ ಅಂತ ಕೇಳಿದ್ದಾರೆ. ಬ್ಲೂಟೂತನ್ನು ಇದು ಯಾವ ರೀತಿಯ ಸಂವಹನ ಅಂತ ಕೇಳ್ಯಾರ. ಇದು ಮುಖ್ಯವಾಗಿ ಶಾರ್ಟ್ ರೇಂಜ್ ವೈರ್ಲೆಸ್ ಕಮ್ಯುನಿಕೇಷನ್. ನಾವು ಮೊಬೈಲ್ ಮೂಲಕ ಬ್ಲೂಟೂತನ್ನು ಕನೆಕ್ಟ್ ಮಾಡ್ತೇವಲ್ಲ, ಅದೇನಪ್ಪ ಅಂದ್ರೆ ಭಾಳ ದೂರ ಹೋದೆ ಒಂದು ಏನಪ್ಪ ಅಂದ್ರೆ ಬ್ಲೂಟೂತ್ ಕನೆಕ್ಟ್ ಬಂದಾಗ್ತದೆ. ಹಾಗಾಗಿ ಇದನ್ನು ಶಾರ್ಟ್ ರೇಂಜ್ ವೈರ್ಲೆಸ್ ಕಮ್ಯುನಿಕೇಷನ್. ಮುಂದೆ ಹೋಗೋಣ. ದೂರದರ್ಶನ ಟೆಲಿವಿಷನ್ ಪ್ರಸಾರವು ಯಾವ ಮಾಧ್ಯಮದ ಮೇಲೆ ಅವಲಂಬಿಸಿರುತ್ತದಪ್ಪ ಅಂದ್ರೆ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂದರೆ ವಿದ್ಯುತ್ಕಾಂತೀಯ ಅಲೆಗಳ ಮೇಲೆ ಒಂದು ಅವಲಂಬಿಸಿರುತ್ತದೆ. ಏನು ವಿದ್ಯುತ್ಕಾಂತೀಯ
ಅಲೆಗಳ ಮೇಲೆ ಒಂದು ಏನಂದ್ರೆ ಅವಲಂಬನೆ ಆಗಿರ್ತದೆ. ನೆಕ್ಸ್ಟ್ ಹೋಗೋಣ. ಕೊನೆಯದ ಪ್ರಶ್ನೆ ಇದು. GSM ಫುಲ್ ಫಾರ್ಮ್ ಏನು? GSM ಅಂದರೆ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್. ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್ ಆಗಿರುತ್ತದೆ ಸ್ನೇಹಿತರೆ. ನಾವು ಇಲ್ಲಿವರೆಗೆ ಏನು ತಿಳ್ಕೊಂಡಿವಪ್ಪ ಅಂದ್ರೆ ವಿಮಾನಯಾನದ ಬಗ್ಗೆ ತಿಳ್ಕೊಂಡಿದ್ದೀವಿ, ಹಾಗೂ ಮೂಲ ಸೌಕರ್ಯಗಳ ಅಧ್ಯಾಯದಲ್ಲಿ ಒಂದು ರೈಲು ಸಾರಿಗೆ, ಒಂದು ಜಲ ಸಾರಿಗೆ, ಒಂದು ರಸ್ತೆಯ ಸಾರಿಗೆ, ಒಂದು ವಾಯು ಸಾರಿಗೆ ಬಗ್ಗೆ ನಾವು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಇದೇ ರೀತಿ ನಾವು ಮುಂದಿನ ತರಗತಿಯಲ್ಲಿ ಇದರ ಮುಂದುವರೆದ ಭಾಗವನ್ನು ನೋಡೋಣ. ವಿದ್ಯುತ್ ಅಂದ್ರೇನು, ಶಿಕ್ಷಣ ಅಂದ್ರೆ ನಾವು ಈ ಎಲ್ಲ ಹಿಂದಿನ ತರಗತಿಗಳು ನೋಡಿದಾಗ ನೀವು ಮೂಲ ಸೌಕರ್ಯಗಳ ಬಗ್ಗೆ ಏನು ಬರ್ತದೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಹಿಂದಿನ ತರಗತಿಗಳನ್ನು ನೋಡಿ, ಈ ತರಗತಿಗಳು ನೋಡಿದ್ದೇ ಖರೆ ಆದ್ರೆ ನಿಮ್ಗೆ ಒಂದು ಇಂಟ್ರೆಸ್ಟ್ ಬರ್ತಾ ಹೋಗ್ತದೆ. ಈ ಎಕನಾಮಿಕ್ಸ್ ಅನ್ನೋದು ಅಪ್ಡೇಟ್ ಆಗ್ತಾ ಹೋಗಬೇಕು. ಯಾಕಂದರೆ ನಾವು ಇವತ್ತು ಓದಿದ್ದು ನಾಳೆ ಏನೋ ಒಂದು ರೆಪೋ ರೇಟ್ ಚೇಂಜ್ ಆಗ್ತದೆ, ಮತ್ತು ಬ್ಯಾಂಕ್ ರೇಟ್ ಚೇಂಜ್ ಆಗ್ತದೆ. ಕೆಲವೊಂದು ಎಲ್ಲನೂ ಚೇಂಜ್ ಆಗ್ತಿರಲ್ಲ. ಕೆಲವೊಂದು ಯಾವುದೋ ಒಂದು ಬ್ಯಾಂಕ್ ಏನು ಮಾಡ್ತಾವೆ ಮರ್ಜಿ, ಕರ್ನಾಟಕ ಬ್ಯಾಂಕ್ KVG ಬ್ಯಾಂಕ್ ಮರ್ಜ್ ಆಗ್ಲತ್ತವ. ಈ ರೀತಿ ಒಂದೊಂದು ಏನಾಗಬೇಕಪ್ಪ ಅಂದರೆ ನಾವು ಅಪ್ಡೇಟ್ ಆಗ್ತಾ ಹೋಗಬೇಕಾಗುತ್ತೆ. ನಾವು ಪ್ರತಿದಿನವೂ ಒಂದು ತರಗತಿಯನ್ನು ನಾವು ಅರವಿಂದ್ ನಾಯಕ್ ಯೂಟ್ಯೂಬ್ KSP ಚಾನಲ್ನಲ್ಲಿ ಏನು ಮಾಡ್ತಾಯಿದ್ದೀವಿ, ನಿಮ್ಮ ಒಂದು ಬಡ ವಿದ್ಯಾರ್ಥಿಗಳಿಗೋಸ್ಕರ ನಾವು ಈ ತರಗತಿಗಳನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಇದರ ಸದುಪಯೋಗ ಪ್ರತಿಯೊಬ್ಬರು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಒಂದು ವಿನಂತಿ ಇರುತ್ತದೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.